ಗೋಧಿ ತಂಬಿಟ್ಟು, ಪುಟಾಣಿ ತಂಬಿಟ್ಟು, ಅಕ್ಕಿ ತಂಬಿಟ್ಟು ಅಂತೇಳಿ ಒಂದು 3-4 ತಂಬಿಟ್ಟನ್ನ ಮಾಡ್ತಾರೆ. ನಾ ಇವತ್ತು ಪುಟಾಣಿ ತಂಬಿಟ್ಟು ರೆಸಿಪಿನ ಶೇರ್ ಮಾಡಕತ್ತೀನಿ ರೀ. ಮೊದ್ಲು ಒಂದು ಕಡಾಯಾಗ 1 ಕಪ್ ಅಷ್ಟು ಪುಟಾಣಿ ಅಂದ್ರೆ ಹುರ್ಗಡ್ಲೆ ಹಾಕಿ ಮೀಡಿಯಂ ಫ್ಲೇಮ್ನಾಗ ಸ್ವಲ್ಪ ಹೊತ್ತು ಹುರಿತೀನಿ ರೀ. ಸ್ವಲ್ಪ ಬೆಚ್ಚಗಾದ್ರೆ ಸಾಕು, ತೆಗೆದ್ಬಿಡ್ರಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹಾಕಿದಾರೆ. ಚಂದಂಗೆ ಚಟಪಟ ಅಂತ ಹುರಿದ್ಮೇಲೆ ಇದನ್ನು ತೆಗೆದ್ಬಿಟ್ಟು ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಕಸಕಸಿ ಹಾಕಿದ್ದಾರೆ. ಸ್ವಲ್ಪ ಲೈಟಂಗೆ ಕಲರ್ ಚೇಂಜ್ ಆಗಿ ಚಟಪಟ ಅಂತ ಸಿಡಿದ್ಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಪ್ಲೇಟ್ನಾಗ ತೆಗೆದಿಡ್ತೀನಿ ರೀ. ಆಮೇಲೆ ಇದೇ ಕಡಾಯಿ ಒಳಗೆ ಒಂದು ಅರ್ಧ ಕಪ್ ಅಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಿದ್ದಾರೆ. ಸ್ವಲ್ಪ ಇದನ್ನು 1 ನಿಮಿಷದ ತನಕ ಚಲೋ ತಂಗೆ ಕೈ ಆಡಿಸ್ಬಿಟ್ಟು ಇದೇ ಕಡಾಯಿ ಒಳಗೆ ಬಿಡ್ತೀನಿ ರೀ. ಲಕ್ಷ ಇರಲಿ, ಗ್ಯಾಸ್ ಆಫ್ ಮಾಡಿದ್ಮೇಲೆ ನಾವು ಕೊಬ್ಬರಿ ಹಾಕಬೇಕು. ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಈಗ ಪುಟಾಣಿನ ಮಿಕ್ಸರ್ನಾಗ ಪುಡಿ ಮಾಡ್ಕೊಂಡು ಬರ್ತೀನಿ. ಇದನ್ನು ಒಂದು ಚಾನ್ಗ್ಯಾಗ ಹಾಕಿ ಚಾನ್ಸ್ಕೊತೀನಿ. ಒಂದು ಪರಾತ್ ತೊಗೊಂಡಿನಿ ರೀ, ಪರಾತ್ನಾಗ ಚಾನ್ಸ್ಕೊಳಕತ್ತೀನಿ. ಅನ್ಸಿದ್ದು ಪುಟಾಣಿ ಪುಡಿನ ಸೈಡಿಗೆ ಎತ್ತಿಬಿಟ್ಟು ಮತ್ತು ಅದ ಮಿಕ್ಸಿ ಜಾರ್ ತೊಗೊಂಡಿನಿ ರೀ. ಇದ್ರಾಗ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಹಾಕಕತ್ತೀನಿ. ಶೇಂಗಾನ ಚಲೋ ತೆಂಗೆ ಹುರಿದು ಸಿಪ್ಪಿ ತೆಗೆದು ತೊಗೊಂಡಿನಿ ರೀ. ಆಮೇಲೆ ಹುರಿದಿದ್ದು ಎಳ್ಳು, ಹುರಿದಿದ್ದು ಕಸಕಸಿ, 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿ ಹಾಕಿದ್ದಾರೆ. ಜಸ್ಟ್ ಒಂದು 10-15 ಸೆಕೆಂಡ್ ಮಿಕ್ಸಿನ ರನ್ ಮಾಡಿದ್ರೆ ಸಾಕು. ಎಲ್ಲ ಸಾಮಗ್ರಿ ಪುಡಿ ಆಗಬಾರ್ದು ನೋಡ್ರಿ. ಹಿಂಗೆ ಸ್ವಲ್ಪ ಅವಳ್ಚೋಳು ಆಗಬೇಕು, ಅಂದ್ರೆ ತರಿನ ಇರಬೇಕು. ಪುಟಾಣಿ ಪುಡಿ ಒಳಗೆ ಹಾಕಕತ್ತೀನಿ ರೀ. ಮತ್ತು ಮೊದಲೇನು ತುರಿದಿಟ್ಕೊಂಡಿದ್ದಲ್ರಿ ಒಣ ಕೊಬ್ಬರಿ, ಇದನ್ನು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ. ನೆಕ್ಸ್ಟ್ ಬೆಲ್ಲದ ಪಾಕ ಮಾಡ್ಕೊಳಕತ್ತೀನಿ ರೀ. ಮತ್ತು ಅದ ಕಡಾಯಿನ ಬಿಸಿ ಮಾಡೋಕ್ಕಿಟ್ಬಿಟ್ಟು 1 ಕಪ್ಪಷ್ಟು ಬೆಲ್ಲ ಹಾಕಕತ್ತೀನಿ. ಒಂದು 1/4 ಕಪ್ಪಷ್ಟು ನೀರು ಹಾಕಿದೆ ರೀ. ಎಲ್ಲ ಪೂರ ಕರ್ಗೋತನ ಹೈ ಫ್ಲೇಮ್ನಾಗ ಇದನ್ನ ಕೈ ಆಡಿಸ್ಕೊಂತ ಇರಬೇಕು ನೋಡ್ರಿ. ಹಿಂಗೆ ಒಂದು ಕುದಿ ಬಂದ ಕೂಡಲೇ ಪಟ್ನ ಗ್ಯಾಸ್ ಆಫ್ ಮಾಡ್ರಿ. ಈಗ ಈ ಪಾಕನ ಒಂದು ಚಾನ್ಯಾಗ ಸೋಸ್ಕೊರಿ. ಈ ಕಡೆ ನಾನು ಪುಟಾಣಿ ಹಿಟ್ಟಿನಾಗ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಕತ್ತೀನಿ ರೀ. ಈಗ ಇದ್ರ ಮೇಲೆ ಸ್ವಲ್ಪ ಬೆಲ್ಲದ ಪಾಕ ಹಾಕೋಂತ ಮಿಕ್ಸ್ ಮಾಡ್ಕೋಂತ ಹೋಗಬೇಕು. ಉಂಡಿ ಕಟ್ಟು ಹದ ಬರೋ ಥರ ನಾವು ಸ್ವಲ್ಪ ಪಾಕ ಹಾಕೋಂತ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಿಮ್ಗೆ ಯಾವ ಸೈಜ್ ಉಂಡಿ ಬೇಕಪ್ಪ ಅಂತೇಳಿ ನೋಡಿಕೊಂಡು ಅಷ್ಟು ಹಿಟ್ಟನ್ನ ಕೈಯಾಗ ತಗೊಂಡು ಹಿಂಗೆ ಒತ್ತಿ ಉಂಡಿ ಕಟ್ರಿ. ಉಂಡಿ ಕಟ್ಟಿದ ಮೇಲೆ ಉಂಡಿನ ಅಂಗೈಯಾಗ ಸ್ವಲ್ಪ ಹೊತ್ತನ ರೋಲ್ ಮಾಡ್ರಿ. ಅವಾಗ ಉಂಡಿಗೊಂದು ಶೈನಿಂಗ್ ಲುಕ್ ಬರ್ತೈತಿ. ಉಂಡಿ ನೋಡಕ್ಕೆ ಭಾಳ ಚಂದ ಕಾಣಿಸ್ತೈತಿ ನೋಡ್ರಿ. ಎಷ್ಟು ಮಸ್ತ್ ನಮ್ಮ ತಂಬಿಟ್ಟು ರೆಡಿ ಆಯ್ತು. ಈಗ ನೋಡ್ರಿ ಎಲ್ಲ ಉಂಡಿ ಹೆಂಗೆ ಕಾಣಕತ್ತಾವು. ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಟೇಸ್ಟ್ ನೋಡ್ರಿ.